ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾವು ಹುಡ್ತಾಗಿಂದ ಇಲ್ಲೇ ಇದೀವಿ ಸರ್. ಇಲ್ಲೇ ಇದ್ದೀರಾ ಹುಟ್ಟಾಗಿಂದ? ಈಗ ಈ ಮನೆ ಎಲ್ಲ ಬಿಟ್ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾವ್ರೆ. ಮನೆ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಸರ್. ಏಂತಕ್ ಬಿಡಲ್ಲ? ಎಲ್ಲಿ ಬಿಡೋಣ, ಕೂಲಿ ಮಾಡಿ ಈಗ 10-20 ವರ್ಷದಿಂದ ಕಟ್ಟಿದೀವಿ. ಇಷ್ಟಾಗ್ಲ ಗೂಡು ಕಟ್ಟಕ್ಕೆ 10 ವರ್ಷದಿಂದ ಕೂಲಿ ಮಾಡಿ ಕಟ್ಟಿದ್ದೀನಿ. ಬಿಟ್ಬಿಟ್ಟು ಎಲ್ಲಿಗೆ ಹೋಗೋಣ? ದುಡ್ಡು ಕೊಡ್ತಾರಂತಲ್ಲ? ಯಾವ ದುಡ್ಡು ನಮಗೆ ಬೇಡ. ದುಡ್ಡು ನಮ್ಗೇನು ಸಹ ಕೂಲಿಗೆ ನಮಗೆ ಗೌಡ್ರು ಕೂಲಿಗಳು ಕೊಡ್ತಾರೆ. ಕೂಲಿ ಮಾಡ್ತಾ ಇದೀವಿ, ನಾಳೆ ಮಾಡ್ತಾ ಇದೀವಿ, ಜೀವನ ಮಾಡ್ತಾ ಇದೀವಿ. ಮನೆ ಬಿಟ್ಬಿಟ್ಟು ಹೋಗ್ರಿ ಅಂದ್ರೆ ಹಿಂಗೆ ಇಷ್ಟಾಗ್ಲ ಕಟ್ಟಿರೋದು 10 ವರ್ಷದಿಂದ ಕಟ್ಟಿದ್ದೀನಿ. ಅದನ್ನ ಕೂಲಿ ಮಾಡ್ತಿರ್ತಿದ್ವಿ. ಬಿಟ್ಬಿಟ್ಟು ಎಲ್ಲಿಗೆ ಹೋಗೋಣ ಸರ್? ಜಮೀನ್ ಐತಾ ಮನೆ? ಏನು ಇಲ್ಲ ಸರ್. ಕೂಲಿ ಮಾಡಿದ್ರೆ ಬೆಳಗ್ಗೆ ಎದ್ರೆ ಕೂಲಿ ಮಾಡಿದ್ರೆ ಉಂಟು, ಇಲ್ಲ ಯಾವ ಜಮೀನು ಇಲ್ಲ, ಏನು ಇಲ್ಲ. ಕೂಲಿಗೆ ಇದೆ. ದಿನ ರೇಷ್ಮೆ ಕೆಲಸ ಹೋಯ್ತೀವಿ, ಕಂಡರು ಕೂಲಿಗೆ ಐತಿ ಗೋಡ್ಗಳಿಗೆ. ಅವರೇ ನಮ್ಮನ್ನ ಸಾಕ್ತಾ ಇರೋದು ಸಹ. ಊಟ ಬಟ್ಟೆ ಕೊಟ್ಟು ಅವ್ರು ಸಾಕ್ತಾವ್ರೆ. ಈಗ ಅವ್ರನ್ನೂ ನಮ್ಮನ್ನ ಎತ್ತಿಸ್ಬಿಟ್ಟು ನಾವು ಎಲ್ಲಿಗೆ ಹೋಗೋಣ? ಯಾವ ಕಾಡ್ಗೆ ಹೋಗಿ ಜೀವನ ಮಾಡೋಣ ಹೇಳ್ರಿ? ಎಲ್ಲಿಗೆ ಹೋಗೋಣ ನಾವು? ಈ ಸಾಯ ಮುಂದೆ ನಮ್ಗೆ ಅವ್ರು ಕೂಲಿ ಕೊಡ್ತಾರೆ, ಫ್ಯಾಕ್ಟ್ರಿಲಿ ಕೊಡ್ತಾರ ನಮ್ಮ ಕೂಲಿಗಳ? ಎಷ್ಟು ಜನ ಇದ್ದೀರಾ ಮನೇಲಿ? ನಮ್ಮ ಮನೇಲಿ 3-4 ಜನ ಇದ್ದೀವಿ ಸರ್. ಅವ್ರನ್ನೆಲ್ಲ ಕೂಲಿ ಮಾಡೇ ನಾವು ಸಾಕಬೇಕು. ಮಗ ಕಾಲ ಏಟ್ ಮಾಡ್ಕೊಡೋನಿ, ಗಂಡಂಗೆ ವಯಸ್ಸಾಯ್ತು. ನಾನು ಕೂಲಿ ಮಾಡಿ ಸಂಸಾರ ಮಾಡ್ತಾ ಇದ್ದೀನಿ. ಯಾವ ರೀತಿಲಿ ನಾವು ಸಂಸಾರ ಮಾಡೋಣ? ಬಿಲ್ ಹಾಕ್ಬಿಟ್ರೆ ಕೊನೆದಾಗ ಏನು ಹೇಳ್ತೀರಾ? ಬಿಡಲ್ಲ ಎಲ್ಲೂ ಮನೆ ಊರು ಮಾತ್ರ ನಾವು ಬಿಟ್ಟು ಹೋಗಲ್ಲ. ನಾವು ಊರು ಬಿಟ್ಟು ಹೋದ್ರೆ ನಮ್ಮ ಹೆಣ ತಟ್ಕೊಂಡು ಹೋಗ್ಲಿ, ಇಲ್ಲ ಸಾಯಿಸ್ಲಿ, ನಮ್ಮನ್ನೆಲ್ಲ ತಂದು ಗುಂಡಾಪುಟ ತಗ ಸಾಯಿಸ್ಬಿಡ್ಲಿ. ನಾವು ಎಲ್ಲಿಗೆ ಹೋಗೋಣ? ಇಲ್ಲೆಲ್ಲ ಉಸಿರು ಸೌಲಭ್ಯಗಳು ಮಾಡ್ಕೊಟ್ಟಾರೆ. ನಾವು ಬೇರೆ ಕಡೆ ಎಲ್ಲ ಎಲ್ಲ ಸಾಯಿಸ್ಬಿಡ್ಲಿ ಆತಾಗ. ಒಂದು ಬಾಂಬ್ ತಂದು ಹಾಕ್ಬಿಡ್ಲಿ ಆತಾಗ. ಎಲ್ಲ ಮನ್ಗಿದತ್ತಲ್ಲ ಹೊಂಟೈತಿವಿ ಒಂದು ಕಣ್ಣಿಸ್ಕೊಂಡು. ಈಗ ನಾವು ಇರೋಕ್ಕಾಯ್ತದ? ಬೇರೆ ಕಡೆ ಎಲ್ಲಿ ವಾಸ ಮಾಡೋಣ? ನಾವು ಹುಡ್ತಾಗಿಂದ ಇದೇ ಊರೇ ಒಂದೇ ಕೆಲಸ. ವ್ಯವಸಾಯ ಬಿಟ್ರೆ ನಮ್ಗೆ ಇನ್ನೊಂದೇನು ನಾವು ಕಲ್ತಿಲ್ಲ. ಬೇರೆ ಕೆಲಸ ಏನು ಕಲ್ತಿಲ್ಲ. ಏನು ನಮ್ಮ ಜೀವನ ಅನ್ನೋದೇ ಗೊತ್ತಿಲ್ಲ. ಈ ಊರು ಇಲ್ಲಿ ರೇಷ್ಮೆ ಬಿಟ್ರೆ ಇನ್ನೆಲ್ಲಿ ನಾವು ಹೋಗಿ ಜೀವನ ಮಾಡೋಣ?